ಹಲೋ ಫ್ರೆಂಡ್ಸ್, ನಾನು ಮತ್ತೆ ಬಂದಿದ್ದೇನೆ ಒಂದು ಹೊಸ ಟಾಪಿಕ್ ಜೊತೆಗೆ. ಆ ಟಾಪಿಕ್ ಏನಂತಂತಂದರೆ, ಫಸ್ಟ್ ಆಫ್ ಆಲ್ ಟಾಪಿಕ್ ಹೇಳ್ಬಿಡ್ತೀನಿ. ಏನಂತಂತಂದರೆ, ಇವತ್ತಿನ ನಡೆಯುವಂಥ ಸೈಬರ್ ಕ್ರೈಮ್ ಬಗ್ಗೆ ನಾನು ಒಂದು ಅವೇರ್ನೆಸ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲರಿಗೂ ಈ ವಿಡಿಯೋ ಮೂಲಕ ಅವೇರ್ನೆಸ್ ಬರಬೇಕು, ಯಾವ ಥರ ನಾವು ಇರಬೇಕು. ಅಂದರೆ ಈ ಒಂದು ಆನ್ಲೈನ್ ಫ್ರಾಡ್ ಆಗೈತಿ, ಆನ್ಲೈನ್ ಫ್ರಾಡ್ ಆಗುವಂಥ ಚಾನ್ಸಸ್ನ ಕಡಿಮೆ ಮಾಡ್ಬೋದು ಈ ಒಂದು ವಿಡಿಯೋ ನೋಡಿದ ತಕ್ಷಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಮ್ಮ ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನಾವು ಈಗ ಸೈಬರ್ ಕ್ರೈಮ್ ಅಂತಂದರೆ ಆನ್ಲೈನ್ ಮುಖಾಂತರ ಯಾವುದೇ ಅಂತ ಮೋಸ, ವಂಚನೆ ಅಥವಾ ದುಡ್ಡಿನ ವಿಚಾರದಲ್ಲಿ ಏನಾದರೂ ಯಾರಿಗಾದರೂ ಮೋಸ ಆಗಿದ್ದಲ್ಲಿ, ಸೊ ಈಗ ನೆಟ್ ಬ್ಯಾಂಕಿಂಗ್, ಸೊ ಫೋನ್ಪೇ, ಗೂಗಲ್ ಪೇನಲ್ಲಿ ಏನಾದರೂ ವಂಚನೆ ಆಗಿದ್ದಲ್ಲಿ ಅದಕ್ಕೆ ಸೈಬರ್ ಕ್ರೈಮ್ ಅಂತ ಕರೀತಾರೆ ಫ್ರೆಂಡ್ಸ್. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರು ಅಂದರೆ ಈಗ ಮೊಬೈಲನ್ನು ಯೂಸ್ ಮಾಡ್ತಾರೆ. ಮೊಬೈಲ್ ಒಳಗೆ ಗೂಗಲ್ ಪೇ, ಫೋನ್ಪೇ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದೇ ಆಗಲಿ, SBI, ಯೋನೋ ಅಥವಾ ಇನ್ನಿತರೆ ಬ್ಯಾಂಕ್ಗಳು, ಕೋಟಕ್ ಮಹೀಂದ್ರಾ ಬ್ಯಾಂಕ್, HDFC ಬ್ಯಾಂಕ್, ಇವೆಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಹೊಂದಿದೆ ಫ್ರೆಂಡ್ಸ್, ಈ ಬ್ಯಾಂಕ್ಗಳೆಲ್ಲ. ಸೊ ಇಂಟರ್ನೆಟ್ ಬ್ಯಾಂಕಿಂಗು ಕೆಲವು ಪ್ರಾಡಕ್ಟ್ಗಳು ಹ್ಯಾಕ್ ಮಾಡ್ತಾರೆ ಫ್ರೆಂಡ್ಸ್. ಹ್ಯಾಕ್ ಅಂತಂದರೆ ಯಾವ ಥರ ಅಂತಂದರೆ, ಈಗ ಮೊಬೈಲ್ ವರ್ಝನ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಝನ್ 9, ವರ್ಝನ್ 8, ವರ್ಝನ್ 10 ಇರುವಂಥ ಮೊಬೈಲಲ್ಲಿ ಫ್ರೆಂಡ್ಸ್, ಸ್ಮಾರ್ಟ್ಫೋನ್ ಮೊಬೈಲಲ್ಲಿ APK ಆ್ಯಪ್ ಅಂತಂದರೆ ಇದು ಒಂದು ಥರ್ಡ್ ಪಾರ್ಟಿ ಆ್ಯಪ್ ಆಗಿರುತ್ತದೆ. ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ ಫ್ರೆಂಡ್ಸ್. ಇದು ಹ್ಯಾಕರ್ಸ್ಗಳು ಮಾತ್ರ ನಿಮ್ಮ ಮೊಬೈಲ್ಗೆ ಬಿಡ್ತಾರೆ. ಮೊಬೈಲ್ಗೆ ಬಿಟ್ಟ ತಕ್ಷಣ ಇದು ನಿಮ್ಮದಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ ಪರ್ಮಿಷನ್ ಕೇಳದೇನೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ APK ಆ್ಯಪ್. ನೆನ್ಪಿಟ್ಕೊಳ್ಳಿ, APK ಆ್ಯಪ್. ಸೊ ಇದು ಡೌನ್ಲೋಡ್ ಆಗೋದ್ರಿಂದ ನಿಮ್ಮ ಮೊಬೈಲಲ್ಲಿ ಯಾವುದೇ ಥರ SMS ಫಾರ್ವರ್ಡರ್ ಡೌನ್ಲೋಡ್ ಆಗ್ಬೋದು. ಸೊ ಇದು SMS ಫಾರ್ವರ್ಡರ್ ಡೌನ್ಲೋಡ್ ಆಗಿದ್ದಲ್ಲಿ ನಿಮಗೆ ಬರುವಂಥ OTP, ನಿಮಗೆ ಬರುವಂಥ ಮೆಸೇಜಸನ್ನು ಫ್ರಾಡ್ಗಳು ಅದನ್ನು ಅವರು ರೀಡ್ ಮಾಡ್ಬೋದು, ಅಂದರೆ ಅದನ್ನು ಓದ್ಬೋದು, ನೋಡ್ಬೋದು ಅವರದಲ್ಲಿ. ಇದರಲ್ಲಿ ಫ್ರೆಂಡ್ಸ್ ವರ್ಝನ್ 9, ವರ್ಝನ್ 8, ವರ್ಝನ್ 10 ಮೊಬೈಲ್ ಇರುವಂಥ ಸ್ಮಾರ್ಟ್ಫೋನ್ಗಳಲ್ಲಿ. ಮತ್ತು ಫ್ರೆಂಡ್ಸ್ ವರ್ಝನ್ 11, ವರ್ಝನ್ 12, ವರ್ಝನ್ 13, ವರ್ಝನ್ 14 ಈ ಮೊಬೈಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸೇಫ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೀವೆಲ್ಲ ವರ್ಝನ್ 14, ವರ್ಝನ್ 15 ರನ್ ಬೇಸ್ಡ್ ಡಿವೈಸನ್ನು ಉಪಯೋಗಿಸೋದು ಒಳ್ಳೆಯದು ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ವರ್ಝನ್ 11, ವರ್ಝನ್ 10, ವರ್ಝನ್ 9 ಯೂಸ್ ಮಾಡ್ತೀರಾ ಅಂತಂತಂದರೆ ನೀವು ಗೂಗಲ್ ಪೇ, ಫೋನ್ಪೇ, ಇಂಟರ್ನೆಟ್ ಬ್ಯಾಂಕಿಂಗನ್ನು ಸೌಲಭ್ಯವನ್ನು ಬಳಸಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಅದರಲ್ಲಿ ಈ ಒಂದು ಫ್ಯೂಚರ್ನ ಎನ್ಹ್ಯಾನ್ಸ್ ಸೆಕ್ಯೂರಿಟಿನ ಕೊಟ್ಟಿಲ್ಲ ಫ್ರೆಂಡ್ಸ್. ಸೊ ಇದು ಇತ್ತೀಚೆಗೆ ನಾನು ಕೊಡುವಂಥ ಒಂದು ಉಪಯುಕ್ತವಾದ ಮಾಹಿತಿನ ಉಪಯುಕ್ತವಾದಲ್ಲಿ ಈ ವಿಡಿಯೋನ ಬೇಕಾದ್ರೆ ನೀವು ಶೇರ್ ಮಾಡ್ಬೋದು ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು. ಇನ್ನೂ ಯಾವುದಾದ್ರ ಬಗ್ಗೆ ಟಾಪಿಕ್ ಬಗ್ಗೆ ನಿಮಗೆ ಏನಾದರೂ ವಿಷಯ ಬಗ್ಗೆ ನಿಮಗೆ ಹೊಸ ಟಾಪಿಕ್ ಬಗ್ಗೆ ಮಾತಾಡಬೇಕಂತಂದರೆ ಆ ಟಾಪಿಕನ್ನು ಬರೆದು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ.